ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ನಟರಾಜ್, ಮಾಜಿ ಸೈನಿಕ ಹಾಗೂ LIC ಅಡ್ವೈಸರ್. ಇವತ್ತು ಸ್ನೇಹಿತರೆ, ಒಂದು LIC ಪ್ಲಾನ್ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಹೆಡ್ಡಿಂಗ್ ನೋಡಿದಂಗೆ ಪ್ರತಿ ದಿವಸ 39 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದ್ ದಿವಸ ನಿಮ್ಗೆ 24 ಲಕ್ಷ ದುಡ್ಡು ಬರುತ್ತೆ. ಆ ದುಡ್ಡು ಬರಬೇಕು ಅಂದ್ರೆ ನಾವು ಏನೇನ್ ಮಾಡಬೇಕು, ಯಾಕೆ ಮಾಡಬೇಕು, ಅದರಿಂದ ಏನು ಅನುಕೂಲ ಎಲ್ಲಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈ ವಿಡಿಯೋ ನೋಡ್ತಾ ಇರೋರು ಲಾಂಗ್ ಟರ್ಮ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಅಂದ್ರೆ ನಮ್ಮ 60 ವರ್ಷ ಏಜ್ಗೆ ನಮ್ಗೆ ಇಷ್ಟು ದುಡ್ಡು ಬೇಕು, 50 ವರ್ಷ ಏಜ್ಗೆ ಇಷ್ಟು ದುಡ್ಡು ಬೇಕು ಅಂತ ಏನ್ ಗೋಲ್ನ ಇಟ್ಕೊಂಡು ನೀವು LIC ಕಟ್ಲಿಕ್ಕೆ ಅಂತ ಒಂದು ಪ್ಲಾನ್ ಮಾಡ್ತಿರಲ್ಲ, ಅಂತ ವ್ಯಕ್ತಿಗಳಿಗೆ ಈ ಪ್ಲಾನ್ ಸೂಕ್ತವಾಗೈತೆ. ಬಹಳ ಕಮ್ಮಿ ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಬರೋ ಅಂತ ಪ್ಲಾನ್ ಸ್ನೇಹಿತರೆ. ಮೊದಲನೇದಾಗಿ ಹೇಳ್ದಂಗೆ 39 ರೂಪಾಯಿ ಕಟ್ಟಿದ್ರೆ 24 ಲಕ್ಷ ರೂಪಾಯಿ ದುಡ್ಡು ಹೇಗೆ ಬರುತ್ತೆ ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಉದಾಹರಣೆ ತಗೊಳ್ಳೋಣ. ರಾಜು ಅನ್ನೋ ವ್ಯಕ್ತಿ, ಆ ವ್ಯಕ್ತಿಗೆ 25 ವರ್ಷ ಆಗಿರುತ್ತೆ. ಅವನ ವೃದ್ಧಾಪ್ಯಕ್ಕೆ ಅಂದ್ರೆ ವಯಸ್ಸಾದಾಗ ನನಗೆ ದುಡ್ಡು ಬೇಕು ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ಅವನು 60 ವರ್ಷ, ಅವನ ಏಜ್ 60 ವರ್ಷ ಆಗಕ್ಕೆ ಅಂದ್ರೆ 35 ವರ್ಷ ಲೆಂತ್ ಇರೋ ಅಂತ ಒಂದು ನ್ಯೂ ಎಂಡೋಮೆಂಟ್ ಪ್ಲಾನ್ ಅನ್ನೋದನ್ನ ಪರ್ಚೇಸ್ ಮಾಡಿರ್ತಾನೆ. ಆ ವ್ಯಕ್ತಿ ಪ್ರತಿ ದಿವಸ 39 ರೂಪಾಯಿ ಉಳಿತಾಯ ಮಾಡ್ತಾ ಇರ್ತಾನೆ. ಆ ತರ ಉಳಿತಾಯ ಮಾಡಿದಾಗ ಅವನಿಗೆ ತಿಂಗಳಿಗೆ 1221 ರೂಪಾಯಿ ಉಳಿತಾಯ ಆಗುತ್ತೆ. 3 ತಿಂಗಳಿಗೊಮ್ಮೆ 3662 ರೂಪಾಯಿ ಉಳಿತಾಯ ಆಗುತ್ತೆ. 6 ತಿಂಗಳಿಗೊಮ್ಮೆ 7248 ರೂಪಾಯಿ ಉಳಿತಾಯ ಆಗುತ್ತೆ. ವರ್ಷಕ್ಕೊಮ್ಮೆ 14342 ರೂಪಾಯಿ ಉಳಿತಾಯ ಆಗುತ್ತೆ. ಇದರಲ್ಲಿ ಸ್ನೇಹಿತರೆ ನಿಮ್ಮ ಅನುಕೂಲ ತಕ್ಕಂತೆ ನೀವು ಪ್ರೀಮಿಯಂನ ತುಂಬಿಸಬಹುದು. ಉದಾಹರಣೆಗೆ ಮಂತ್ಲಿ ಅಂದ್ರೆ ತಿಂಗಳಿಗಾದ್ರೂ ತುಂಬಿಸಬಹುದು, 3 ತಿಂಗಳಿಗೊಮ್ಮೆನಾದ್ರೂ ತುಂಬಿಸಬಹುದು, 6 ತಿಂಗಳಿಗೊಮ್ಮೆನಾದ್ರೂ ತುಂಬಿಸಬಹುದು, ವರ್ಷಕ್ಕೊಮ್ಮೆನಾದ್ರೂ ತುಂಬಿಸಬಹುದು. ಆದ್ರೆ ನೆನಪಿರ್ಲಿ, 3 ಅಂದ್ರೆ ತಿಂಗಳ ಕಟ್ಟಬೇಕು ಅಂತ ಅನ್ನೋ ವ್ಯಕ್ತಿಗಳು ಮೊದಲನೇ ಸತಿ 3 ತಿಂಗಳದ ಏನ್ ಪ್ರೀಮಿಯಂ ಬರುತ್ತೆ ಆ ಪ್ರೀಮಿಯಂ ಫಸ್ಟ್ ನೀವು ಪೇ ಮಾಡಬೇಕಾಗುತ್ತೆ. ಆಮೇಲೆ 4ನೇ ತಿಂಗಳಿಂದ ನಿಮ್ಗೆ ಪ್ರತಿ ತಿಂಗಳು 1221 ರೂಪಾಯಿ ಲೆಕ್ಕಾಚಾರದಲ್ಲಿ ನಿಮ್ಗೆ ನಿಮ್ಮ ಅಕೌಂಟ್ ಅಲ್ಲಿ ಕಟ್ ಆಗುತ್ತೆ. ಹೇಳ್ದಂಗೆ 25 ವರ್ಷ ಈಗ ನಾನು ಏಜ್ ಹಾಕೊಂಡಿರೋದು, ನಿಮ್ ಏಜ್ ತಕ್ಕಂತೆ ನೀವು ನನಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಈಗ ಮೊದಲನೇದಾಗಿ ಆ ವ್ಯಕ್ತಿಗೆ 60 ವರ್ಷ ಆಗುತ್ತೆ. ರಾಜು ಅನ್ನೋ ವ್ಯಕ್ತಿಗೆ 25 ವರ್ಷದಲ್ಲಿ ಕಟ್ತಾ ಇರ್ತಾನೆ, ಸ್ಟಾರ್ಟ್ ಮಾಡಿರ್ತಾನೆ ಪ್ರತಿ ದಿವಸ 39 ರೂಪಾಯಿನ. ಆ ವ್ಯಕ್ತಿ 60 ವರ್ಷ ಆದಾಗ ಅವನಿಗೆ 24 ಲಕ್ಷ ರೂಪಾಯಿ ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಒಂದು, ಆ ವ್ಯಕ್ತಿಗೆ ಬಾಂಡ್ ಎಷ್ಟು ಸಿಗುತ್ತೆ? ಈಗ ಬಾಂಡ್ ನಿಮಗೆ ಗೊತ್ತಿರ್ತದೆ ಸ್ನೇಹಿತರೆ, ಆಲ್ರೆಡಿ ಬಾಂಡ್ಗಳು ನಮ್ಮ LIC ಒಳಗೆ ಬುಕ್ ತರ ಬಾಂಡ್ ಬರುತ್ತೆ. ಆ ಬಾಂಡ್ ನಾವು ಬೇಸಿಕ್ ಸಮ್ ಅಶ್ಯೂರ್ಡ್ ಅಂತ ಕರಿತೀವಿ. ಅದು 5 ಲಕ್ಷ ರೂಪಾಯಿನ ಬೇಸಿಕ್ ಸಮ್ ಅಶ್ಯೂರ್ಡ್ ಅವರು ಬಾಂಡ್ ಪರ್ಚೇಸ್ ಮಾಡಿರ್ತಾರೆ. ತಿಂಗಳು ಕಟ್ಟಿದ್ರು ಬಾಂಡ್ ಬರುತ್ತೆ, 6 ತಿಂಗಳು ಕಟ್ಟಿದ್ರು ಬರುತ್ತೆ, ವರ್ಷಕ್ಕೆ ಕಟ್ಟಿದ್ರು ಬಾಂಡ್ ಬರುತ್ತೆ. ಆ ವ್ಯಕ್ತಿಗೆ ಬಾಂಡ್ ಬಂತು ಅಂತಾನೆ ತಿಳ್ಕೊಳ್ಳೋಣ. ಅಂದ್ರೆ ಆ ವ್ಯಕ್ತಿ 3662 ರೂಪಾಯಿ ಕಟ್ಟಿದ್ದಾನೆ. ಆ ವ್ಯಕ್ತಿಗೆ 5 ಲಕ್ಷದ್ದು ಬೇಸಿಕ್ ಸಮ್ ಅಶ್ಯೂರ್ಡ್ ಅವ್ರಿಗೆ ಮನೆ ಬಾಕ್ಲಿಗೆ ಒಂದು 8 ರಿಂದ 10 ದಿವಸದ ಒಳಗಡೆ ಆಗಿ ಅವ್ರಿಗೆ ಬಾಂಡ್ ಮನೆ ಹತ್ರ ಬರುತ್ತೆ. ಈಗ ಇದರಲ್ಲಿ ಮೆಚುರಿಟಿ ಅಮೌಂಟ್ ನಿಮಗೆ ಗೊತ್ತಾಗೋಯ್ತು, 24 ಲಕ್ಷ ರೂಪಾಯಿ 60 ವರ್ಷಕ್ಕೆ ನಮ್ಗೆ ವಯಸ್ಸಾದಾಗ ಬರುತ್ತೆ ಅಂತ. ಇನ್ನ ಮಧ್ಯದಲ್ಲಿ ನಮ್ಮ ಏನಾದ್ರೂ ನಮ್ಗೆ ಹೆಚ್ಚು ಕಮ್ಮಿ ಆದಾಗ ಅಥವಾ ಇದರಿಂದ ನಮ್ಗೆ ಏನ್ ಬೆನಿಫಿಟ್ ಎಲ್ಲ ನಿಮ್ಗೆ ನಾನು ವಿಸ್ತಾರವಾಗಿ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಸ್ನೇಹಿತರೆ ನಾನು ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ, ಈ ಪ್ಲಾನು ಸೇವಿಂಗ್ಸ್ ಅಂಡ್ ಸೆಕ್ಯೂರಿಟಿ ಎರಡಕ್ಕೂ ಕೂಡ ನಾವು LIC ನಿಮಗೂ ಕೂಡ ಹಾಗೂ ನಿಮ್ಮ ಫ್ಯಾಮಿಲಿನೋ ಒಂದು ಪ್ರೊಟೆಕ್ಟ್ ಮಾಡಕ್ಕೆ ಈ ಪಾಲಿಸಿಗಳಲ್ಲಿ LIC ನಿಮ್ಮ ಜೊತೆ ಇರ್ತದೆ ಯಾವಾಗ್ಲೂ. ಮೊದಲನೇದಾಗಿ ನಾನು ಹೇಳಿದೆ ನಿಮ್ಗೆ 3 ತಿಂಗಳಿಗೆ 3662 ರೂಪಾಯಿ ರಾಜು ಅನ್ನೋ ವ್ಯಕ್ತಿ ಕಟ್ಟಿರ್ತಾನೆ. ಕಟ್ಟಿದ್ದಾಗ ಈ ವ್ಯಕ್ತಿ ಒಂದೇ ಕಂತು 3 ತಿಂಗಳಿಗೆ 3 ಮಂತ್ ಕಟ್ಟಿರ್ತಾನೆ. 3 ಮಂತ್ ಒಂದ್ಸತಿ 3462 ಕಟ್ಟಿದ್ದ. ಈ ವ್ಯಕ್ತಿ ಆಫೀಸ್ಗೆ ಹೋಗ್ತಾ ಇದ್ದ ಅಥವಾ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಆಫೀಸ್ಗಾರ ಹೋಗ್ತಾ ಇದ್ದ, ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಇಲ್ಲ ಎಲ್ಲೋ ಈ ಊರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡ್ತಾ ಇದ್ದ. ಆ ವ್ಯಕ್ತಿ ಆಕ್ಸಿಡೆಂಟಲಿ ಡೆತ್ ಆದ, ಅಥವಾ ತೆಂಗಿನ ಎಳ್ಳೆ ಕೆಡಕ್ತಾ ಇದ್ರು ವ್ಯಕ್ತಿಗಳು,
ಎಳ್ಳೀರು ಈಗೆಲ್ಲ ಸುಮಾರು ಹಳ್ಳಿ ಕಡೆ ಹುಡುಗರುಗಳೆಲ್ಲ ಎಳ್ಳೀರು ಕೆಡಗದ್ ಪಾಠ ಆಗಿದ್ದಾರೆ. ಈಗ ಎಳ್ಳೀರು ಮಿಷಿನ್ ಹಾಕೊಂಡು ಹೋಗ್ತಾ ಇರ್ತಾರೆ, ಕೆಡಗ್ತಾ ಇರ್ತಾರೆ. ಮೊನ್ನೆ ಒಂದು ಇನ್ಸಿಡೆನ್ಸ್ ಆಯ್ತು, ಒಂದು ಹುಡುಗ ಮರದಿಂದ ಬಿದ್ದು ಸಾವನ್ನಪ್ಪಿದ್ದಾನೆ. ಆ ತರ ಆಯ್ತು ಅಂತ ಅನ್ಕೊಳ್ಳೋಣ. ಅದು ಕೂಡ ಆಕ್ಸಿಡೆಂಟಲ್ ಗ್ರೂಪ್ಗೆನೆ ಬರುತ್ತೆ. ಜೊತೆಗೆ ಹಾವು ಕಚ್ಚಿದ್ರು ಕೂಡ ಆಕ್ಸಿಡೆಂಟಲ್ ಗ್ರೂಪೇನೆ, ನಾಯಿ ಕಚ್ಚಿದ್ರು ಕೂಡ, ಕೆಲವೊಂದ್ಸತಿ ಹಸುಗಳು ತಿವಿದು ಸಾಯಿಸಾಕಿರ್ತವೆ, ಒದ್ದು ಸತ್ತೋಗಿರ್ತಾರೆ. ಈ ತರ ಎಲ್ಲ ಆಕ್ಸಿಡೆಂಟ್ ಗ್ರೂಪ್ ಅಂತ ಕರಿತೀವಿ ಸ್ನೇಹಿತರೆ. ಆಕ್ಸಿಡೆಂಟಲ್ ಗ್ರೂಪ್ ಅಲ್ಲಿ ವ್ಯಕ್ತಿ ಕಟ್ಟಿರೋದು 3662. ಇವನ ಯೋಚನೆ ಏನಿತ್ತು, ನನ್ನ ಒಂದು ವಯಸ್ಸಾದಾಗ ನಾನು ನನ್ನ ಹೆಂಡತಿ ಮತ್ತೆ ನನ್ನ ಮಕ್ಕಳುಗಳು ಅಟ್ಲೀಸ್ಟ್ ಚೆನ್ನಾಗಿರೋಣ, ಅಥವಾ ನನ್ನ ಮಕ್ಕಳು ನನ್ನ ನೋಡ್ಕೊಳ್ಳಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ನಾನು ನನ್ನ ಹೆಂಡತಿ ವಯಸ್ಸಾಗಿರ್ತದೆ, ಆಗ ಕೆಲಸ ಮಾಡ್ಲಿಕ್ಕಾಗಲ್ಲ, ಅಲ್ಲಿ ಆಫೀಸ್ಗೆ ಹೋಗಕ್ಕಾಗಲ್ಲ, ಅಥವಾ ಅವನು ಮರ ಹತ್ತಕ್ಕಾಗಲ್ಲ. ಆಗ ನಮ್ಗೆ ಅಷ್ಟು ದುಡ್ಡು ಬಂದ್ರೆ, 24 ಲಕ್ಷ ದುಡ್ಡು ಬಂದ್ರೆ ಹೆಂಗೋ ಒಂದ್ ಕಡೆ ಕೂತ್ಕೊಂಡು ಮಾತ್ರೆಗೋ ಒಂದೊಂದು ಇಡ್ಲಿನೋ ಇಲ್ಲ ಒಂದು ದೋಸೆನೋ ಏನೋ ಒಂಚೂರು ಅನ್ನನೋ ತಿನ್ನಬಹುದು ಅನ್ನೋ ಒಂದು ಯೋಚನೆಯಲ್ಲಿ ಅವನ ಫ್ಯಾಮಿಲಿಗೋಸ್ಕರನೇ ಅವನು ತಿಂಗಳಿಗೆ 1221 ಉಳಿಸ್ತಾ ಇರ್ತಾನೆ ಸ್ನೇಹಿತರೆ. ಆಗ ಗೊತ್ತಿಲ್ಲ ಏನಾಗುತ್ತೋ ಇವತ್ತಿನ ಕಾಲದಲ್ಲಿ, ಗೊತ್ತಿಲ್ಲ. ಮನೆಯಿಂದ ಆಚೆಗೆ ಹೋದ್ರೆ ವಾಪಸ್ ಬರ್ತಾರೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ ಸ್ನೇಹಿತರೆ. ಅವಾಗ ಈ ವ್ಯಕ್ತಿ ಆಕ್ಸಿಡೆಂಟಲ್ ಡೆತ್ ಆಗ್ತಾನೆ. ಆಗ ಮನೆಗೆ ದುಡ್ಡು ಬೇಕಲ್ಲ. ಒಂದು ಕೆಲವ್ರು ಹೇಳ್ತಾರೆ LIC ಅಂದ್ರೆ ಸತ್ತ ಮೇಲೆ ದುಡ್ಡು ಬರೋದು ಅಂತ. ತಪ್ಪು ಸ್ನೇಹಿತರೆ. ನಾವು ಹೇಳೋದು, ನೀವು ಯೋಚನೆ ಮಾಡೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದ್ರೆ LIC ನೀವು ಬದುಕಿದ್ರಲ್ಲೇ ಜಾಸ್ತಿ ದುಡ್ಡು ಕೊಡೋದು, ಸತ್ರೆ ಜಾಸ್ತಿ ದುಡ್ಡು ಕೊಡಲ್ಲ. ನಾನು ಇಲ್ಲಿ ಹೇಳ್ದೆ ನಿಮ್ಗೆ 24 ಲಕ್ಷ ರೂಪಾಯಿ ಸಿಗುತ್ತೆ ಅಂತ. ನೀವು ಬದುಕಿ, ಯಾಕೆ ಇವತ್ತೆಲ್ಲ ಎಷ್ಟೋ ಜನ 100 ವರ್ಷ 90 ವರ್ಷ 80 ವರ್ಷ ಬದುಕಿಲ್ವಾ? ಬದುಕಿದ್ರೆ 24 ಲಕ್ಷ ಬರುತ್ತೆ. ಬದುಕಿಲ್ಲ, ಒಂದೇ ಒಂದ್ ಕಂತು ಕಟ್ಟಿದೀವಿ, 3662 ಕಟ್ಟಿದೀವಿ, ಆಕ್ಸಿಡೆಂಟಲ್ ಡೆತ್ ಆಯ್ತು, 10,23,000 ರೂಪಾಯಿಗಳು. 10,23,000 10,23,000 ರೂಪಾಯಿ ನಾಮಿನಿ ಯಾರು ಕೊಟ್ಟಿರ್ತೀರಿ ಆ ವ್ಯಕ್ತಿಗೆ ಹೋಗುತ್ತೆ. ಇಲ್ಲಿ 25 ವರ್ಷದಲ್ಲಿ ಆ ವ್ಯಕ್ತಿ ಮದುವೆ ಆಗಿರಲ್ಲ. ಮದುವೆ ಆಗಿಲ್ಲದೆ ಇದ್ದಾಗ ಅವ್ರ ಅಪ್ಪ ಅಮ್ಮ ಕನ್ಸುಗಳನ್ನ ಕಾಣ್ತಾರೆ, ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ನಮ್ಗೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಉಪಯೋಗಕ್ಕೆ ಬರ್ತಾನೆ, ಅಷ್ಟೋ ಇಷ್ಟೋ ದುಡ್ಕೊ ಬಂದು ಕೊಡ್ತಾನೆ, ಅದರಿಂದ ನಮ್ಮ ಸಂಸಾರ ನಡೆಸ್ಬೋದು. ಜೊತೆಗೆ ಏನೋ ಒಂದು ಆಸೆ, ಅಪ್ಪ ಅಮ್ಮನ ಆಸೆ ಇರ್ತದೆ, ನನ್ನ ಮಗ ಇನ್ನೂ ಕಾರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ನಮ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ನನ್ನ ಮಗ ಚೆನ್ನಾಗಿರ್ಲಿ, ಏನೋ ನಮ್ಮ ಒಂದು ವ್ಯವಹಾರಕ್ಕೆ ಒಂದ್ ಸ್ವಲ್ಪ ಅವನ ಕಡೆಯಿಂದ ಅಳಿಲು ಸೇವೆ ಆಗ್ತದೆ, ಅವ್ನ್ ಇಷ್ಟು ವರ್ಷ ಓದಿಸಿದೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅಪ್ಪ ಅಮ್ಮನೂ ಕೂಡ ಇರ್ತಾರೆ. ಆಗ ಈ ವ್ಯಕ್ತಿ ಸತ್ತೋದಾಗ ಈ ಅಪ್ಪ ಅಮ್ಮಂಗೆ ಈ ವ್ಯಕ್ತಿಗೆ ತಿಥಿ ಮಾಡಕ್ಕೂ ದುಡ್ಡಿರಲ್ಲ. ಕಷ್ಟದಲ್ಲಿ ಕಷ್ಟ. ಮಗ ತೀರೋಗೋರೆ 25 ವರ್ಷದ ಹುಡುಗ ತೀರೋಗಿದ್ದಾನೆ ಅನ್ನೋದು ಒಂದು ಕಷ್ಟ ಆದ್ರೆ, ಇಲ್ಲಿ ಆ ವ್ಯಕ್ತಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತಾನೆ. ತಿಥಿ ಮಾಡಕ್ಕೂ ಇವತ್ತು 2 ಲಕ್ಷ ದುಡ್ಡು ಬೇಕು. ತಿಥಿ ಮಾಡಕ್ಕೂ 2 ಲಕ್ಷ ಬಡ್ಡಿ ಸಾಲ ತರ್ತಾನೆ, ಅದನ್ನು ಕೂಡ ಹೊರೆ ಆಗುತ್ತೆ. ಆಗ ಆ ವ್ಯಕ್ತಿ ಕುಗ್ಗೋಗ್ತಾನೆ. ಒಂದು ಹಣ ಇಲ್ದಲೆ ಕುಗ್ತಾನೆ, ಇನ್ನೊಂದು ಮಗ ಇಲ್ದಲೆ ಕುಗ್ತಾನೆ. ಆಗ ಜೊತೆಲಿ ಸಂಬಂಧಿಕರೇ ಆಗ್ಲಿ, ಫ್ರೆಂಡ್ಸೇ ಆಗ್ಲಿ, ಮತ್ತೊಬ್ಬರೇ ಆಗ್ಲಿ ಯಾರೂ ಬರಲ್ಲ. ಬಂದ್ರು ಕೂಡ ಅವ್ರೊಂದ್ 2 ಮಾತಾಡೋಗ್ಬಿಡೋಗ್ಬಿಟ್ರೆ ನಿಮಗೆ ಸಹಾಯ ಅಂತೂ ಮಾಡಲ್ಲ ಅವರು. ಅದಂತೂ ಕಟ್ಟಿಟ್ಟ ಬುತ್ತಿ. ಇದ ನಿಮ್ಮ ಮೈಂಡ್ ಒಳಗೆ ಹಾಕಳಿ. ಆಗ ವ್ಯಕ್ತಿ ಈಗ ರಾಜು ಅನ್ನೋ ವ್ಯಕ್ತಿ ಐಡಿಯಾ ಮಾಡಿ ಇವೆಲ್ಲ ಯೋಚನೆ ಮಾಡಿ ಅವನು ಮಾಡಿರ್ತಾನೆ. 3,662 ರೂಪಾಯಿ ಕಟ್ಟಿ ಸತ್ತೋಯ್ತಾನೆ. ಆಗ ನಾಮಿನಿಗೆ 10,23,000 ರೂಪಾಯಿ ದುಡ್ಡು ಬರುತ್ತೆ. ಆಗ ಈ ಅಪ್ಪ ಅಮ್ಮ ಮಗನಂತೂ ತರಕ್ ಆಗಲ್ಲ, ಯಾವತ್ತಿದ್ರು ಮನುಷ್ಯ ಸಾಯದೆ, ಸತ್ತೋಗ್ಬಿಟ್ಟಿದ್ದಾನಲ್ವಾ. ಅಟ್ಲೀಸ್ಟ್ ಈ 10 ಲಕ್ಷ ತಗೊಂಡವನು, 10 ಲಕ್ಷ ಅಂದ್ರೆ ಅವತ್ತಿನ ದಿವಸಕ್ಕೆ ಆ ಮನೆಗೆ ಅದು ದೊಡ್ಡದೇನೆ. ಅವನು 1,000 ಕಟ್ತಾ ಇದ್ದಾನೆ ಅಂದ್ರೆ 10 ಲಕ್ಷ ಬಹಳ ದೊಡ್ಡದು. ಆಗ ಆ ನಾಮಿನಿ ವ್ಯಕ್ತಿ ತಂದೆನೋ ತಾಯಿನೋ ಅಣ್ಣನೋ ತಮ್ಮನೋ ಯಾರೋ ಒಬ್ರು ತಗೊಂಡಿರ್ತಾರೆ, ನಾಮಿನಿ ಕೊಟ್ಟಿರೋರು ತಗೊಂಡು ಇವ್ನ್ ಕಾರ್ಯ ಮಾಡಕ್ಕೂ ದುಡ್ಡಾಗುತ್ತೆ. ಅಟ್ಲೀಸ್ಟ್ ಸಣ್ಣ ಪುಟ್ಟ ಹಳ್ಳಿ ಕಡೆ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ ಸಾಲ ಮಾಡಿರ್ತಾರೆ, ಆ ಸಾಲನು ತೀರ್ಕತ್ತದೆ. ಅಟ್ಲೀಸ್ಟ್ ನೆಮ್ಮದಿಯಾಗಾರು ಬದುಕ್ತಾರೆ. ಈ ಕಾನ್ಸೆಪ್ಟ್ ಗೋಸ್ಕರನಾದ್ರೂ ನಾವು ಹುಡುಗರುಗಳು
ಅಥವಾ ಮನೆಯಲ್ಲಿರುವಂತ ಹಿರಿಕರುಗಳು ಇದ್ರ ಬಗ್ಗೆ ಬಹಳ ಗಮನವಿಟ್ಟು ನೀವು ಇದನ್ನ ಮಾಡ್ಕೋಬೇಕಾಗುತ್ತೆ. ಇದು ಒಂದ್ ಕಂತಾಯ್ತು ಸ್ನೇಹಿತರೆ. ಇನ್ ಕೆಲವ್ರು ಕೇಳ್ತೀರಾ, ಸರ್ ನಾನು 10 ವರ್ಷ ಆದ್ಮೇಲೆ ಸತ್ತೋದ್ರೆ ಏನ್ ಸಿಗ್ತದೆ, 20 ವರ್ಷ ಆದ್ಮೇಲೆ ಸತ್ತೋದ್ರೆ ಏನ್ ಸಿಗ್ತದೆ, ಅದನ್ನು ಹೇಳ್ತೀನಿ ಸ್ನೇಹಿತರೆ. ಈಗ ಉದಾಹರಣೆಗೆ 25 ವರ್ಷ ಅಂತ ಅನ್ಕೊಳ್ಳೋಣ. ಆ ವ್ಯಕ್ತಿಗೆ 50 ವರ್ಷ ಆಗಿತ್ತು, 50 ವರ್ಷಕ್ಕೆ ಸತ್ತೋಗ್ಬಿಟ್ಟ ಅಲ್ವಾ. 50 ವರ್ಷ ಗಂಟ ಚೆನ್ನಾಗಿದ್ದ. 50 ವರ್ಷ ಆದ್ಮೇಲೆ ಅವನು 50 ವರ್ಷಕ್ಕೆ ಡೆತ್ ಆದ. 50 ವರ್ಷಕ್ಕೆ ಡೆತ್ ಆದ. ಆಗ ಏನ್ ಮಾಡ್ತದೆ, 50 ವರ್ಷಕ್ಕೆ ಡೆತ್ ಆಗ ಇದರಲ್ಲಿ 2 ತರ ಡೆತ್ ಬರುತ್ತೆ. ಒಂದು ಸಹಜವಾಗಿ ಸಾಯೋದು, ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಚಳಿ ಜ್ವರ ಬಂದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೊಂದು ಕಾಯಿಲೆ ಬಂದು ಸಾಯೋದು. ಕಾಯಿಲೆ ಬಂದು ಸಾಯೋದಾದಾಗ ಆ ವ್ಯಕ್ತಿಗೆ 50 ವರ್ಷ ಆಗಿರುತ್ತೆ. ಕಾಯಿಲೆ ಬಂದು ಸತ್ರೆ ನಾರ್ಮಲ್ ಡೆತ್ ಅಂತ ಕರಿತೀವಿ. ಇದನ್ನ ಆಕ್ಸಿಡೆಂಟಲ್ ಡೆತ್ ಅಂತ 2 ಭಾಗ ಮಾಡ್ತೀವಿ. ಈ ವ್ಯಕ್ತಿಗೆ 50 ವರ್ಷ ಆಗಿದೆ, ಡೆತ್ ಆದ. ಯಾವ ಡೆತ್ ಅಂತ ಕನ್ಸಿಡರ್ ಮಾಡಬೇಕು. ಈಗ ನಾರ್ಮಲ್ ಡೆತ್ ಅಲ್ಲಿ ಸ್ನೇಹಿತರೆ ಅವರಿಗೆ ಒಂದು 13.5 ಲಕ್ಷ ಮನೆಗೆ ಹೋಗುತ್ತೆ. ಅಕಸ್ಮಾತ್ ಇವರು ಆಕ್ಸಿಡೆಂಟಲ್ ಡೆತ್ ಅಲ್ಲಿ ಸತ್ತೋದ್ರು 18.25 ಲಕ್ಷ ಲ್ಯಾಕ್ಸ್. ನಾರ್ಮಲ್ ಆಗಿ ಸತ್ರೆ 13.5 ಲಕ್ಷ, ಆಕ್ಸಿಡೆಂಟಲ್ ಸತ್ರೆ 18.25 ಲಕ್ಷ. ಇದು ಮನೆಗೆ ಹೋಗುತ್ತೆ, ಯಾರು ನಾಮಿನಿ ಕೊಟ್ಟಿರ್ತಾರೆ ಅವ್ರಿಗೆ. ಅಕಸ್ಮಾತ್ ಅವನು ಗುಂಡ್ ಕಲ್ಲು ಇದ್ದಂಗಿದ್ದ, ಬದುಕಿದ್ದ, 24.5 ಲಕ್ಷ ತಗೋತಾನೆ. ಆಗ ವಯಸ್ಸಾದಾಗ 24.5 ಲಕ್ಷ ರೂಪಾಯಿ ತಗೊಂಡ್ರೆ 6% ಅಂದ್ರೆ ಬ್ಯಾಂಕಿನ ಒಂದು LIC ಅಥವಾ ಬ್ಯಾಂಕ್ ಅಲ್ಲಿ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ನೀವು ಹಣನ ಇಟ್ರೆ 24 ಲಕ್ಷನ 6%, ಇವತ್ತಿನ ರೇಟ್ 6% ಇದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನಾವು 6% ಅಂತಾನೆ ಲೆಕ್ಕ ಹಾಕೊಳ್ಳೋಣ. 6% ಲೆಕ್ಕ ಹಾಕಿದ್ರು ನಿಮಗೆ ಪ್ರತಿ ತಿಂಗಳು ಲೆಕ್ಕ ಹಾಕ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ, ಇದಕ್ಕೆ 6% ಹಾಕಿದ್ರೆ 24 ಲಕ್ಷ ರೂಪಾಯಿ ಅಂತಾನೆ ತಗೊಳ್ಳೋಣ ಸ್ನೇಹಿತರೆ. ಈಗ 24 ಲಕ್ಷಕ್ಕೆ ಹಾಕಿದೀನಿ, 6% ತಗೊಂಡ್ರೆ ವರ್ಷಕ್ಕೆ 1,44,000 ದುಡ್ಡು ಬರುತ್ತೆ. ಡಿವೈಡೆಡ್ ಬೈ ಮಾಡಿದ್ರೆ 12 ತಿಂಗಳಿಗೆ ನಮಗೆ ತಿಂಗಳಿಗೆ 12,000 ರೂಪಾಯಿ. ಇದು ಇಯರ್ ಮಂತ್ 12,000 ರೂಪಾಯಿ ಪ್ರತಿ ತಿಂಗಳು ನಮಗೆ ಪ್ರತಿ ತಿಂಗಳು 12,000 ಬರ್ತಾ ಇರ್ತದೆ. 60 ವರ್ಷಕ್ಕೆ ನಮಗೆ 12,000 ಬಂದಾಗ ನಾವು 12,000ದಲ್ಲಿ ಜೀವನ ಮಾಡಬಹುದು ಗಂಡ ಹೆಂಡತಿರು. ಯಾವುದೇ ಒಂದು ಖರ್ಚು ವೆಚ್ಚ, ಎಕ್ಸ್ಟ್ರಾ ಖರ್ಚು ವೆಚ್ಚ ಇರಲ್ಲ. ಮೆಡಿಸಿನ್ದು ಏನೋ BP ಶುಗರ್ ಆಳು ಮುಳು ಇದ್ರೆ ಮೆಡಿಸಿನ್ ಖರ್ಚು ತಗೋಬಹುದು. ಇನ್ನ ಊಟ ಮಾಡ್ಲಿಕ್ಕೆ ನಮ್ಗೆ 12,000 ಸಾಕು. ಅಂದ್ರೆ ನಾವು ಗಂಡ ಹೆಂಡತಿ ಜೀವನ ಮಾಡಕ್ಕೆ 12,000 ಸಾಕಾಗಿರ್ತದೆ. ಆ ಕುಟುಂಬಕ್ಕೆ ಇದ್ರ ತಕ್ಕನ ಕುಟುಂಬಕ್ಕೆ ನೀವು ಕೇಳ್ಬೋದು, ಸಾರ್ ಏನ್ ಸಾರ್ ನಾವು ಒಂದ್ ತಿಂಗಳಿಗೆ 30,000 ಖರ್ಚು ಮಾಡ್ತೀವಿ, 50,000 ಖರ್ಚು ಮಾಡ್ತೀವಿ. ನೀವು 50,000 ಖರ್ಚು ಮಾಡ್ತೀನಿ ಅಂದ್ರೆ ಇಲ್ಲಿ 1,200 ಕಟ್ಟಂಗಿಲ್ಲ, ನೀವು 10,000 ಕಟ್ಕೋಬೇಕಾಗ. ಆಗ ಇದ್ರ 10 ಪಟ್ಟು ಆಯ್ತದೆ. ನೀವು ಇಲ್ಲಿ 1,000 ರೂಪಾಯಿ ಕಟ್ತಾ ಇದೀರಲ್ಲ 1,200, ಅಲ್ಲಿ ನೀವು 10,200 ಕಟ್ಬೇಕು, ಇಲ್ಲ 10,400 ಕಟ್ಬೇಕು. ಆಗ ನಿಮ್ಗೆ ಈ 12,000 ಇರೋದು 1,20,000 ಆಗುತ್ತೆ. ಆ ಕಾನ್ಸೆಪ್ಟ್ ಸ್ನೇಹಿತರೆ. ಅದೇ ತರ ಈ ವ್ಯಕ್ತಿ 60 ವರ್ಷಕ್ಕೆ 24 ಲಕ್ಷ ತಗತಾನೆ. 6% ಹಂಗೆ FD ಇಟ್ರು ಕೂಡ ಅವನು FD ಬೇಡ, ನಾರ್ಮಲ್ ಆಗಿ ಯಾವ್ದೋ ಒಂದು ಬ್ಯಾಂಕು, LICನೋ ಇನ್ನೊಂದು ಅಲ್ಲಿ ಹೋಗಿಟ್ರು ಪ್ರತಿ ತಿಂಗಳು 12,000 ಬರುತ್ತೆ. ಆ ದುಡ್ಡನ್ನ ತಗೊಂಡು ನೆಮ್ಮದಿಯಾಗಿ ಜೀವನ ನಡೆಸ್ತಾನೆ. ಈ ಕಾನ್ಸೆಪ್ಟ್ ಗೋಸ್ಕರನೇ LIC ಬೇಕು ಅನ್ನೋದು. ನೀವು ಎಷ್ಟು LIC ಎಷ್ಟು ಕಟ್ತಾ ಇದ್ರಿ, ಜಸ್ಟ್ 39 ರುಪೀಸ್ ಅಂದ್ರೆ 39 ರೂಪಾಯಿ. ಇವತ್ತು 39 ರೂಪಾಯಿಗೆ ನಿಮ್ಗೆ ಒಂದು ಕರೆಕ್ಟ್ ಆಗಿ 1 kg ಅಕ್ಕಿ ಬರಲ್ಲ. 39 ರೂಪಾಯಿಗೆ ಅಕ್ಕಿನೇ ಬರಲ್ಲ ನಿಮ್ಗೆ. 70, 80 ರೂಪಾಯಿ, 60 ರೂಪಾಯಿ, 50 ರೂಪಾಯಿಗೆಲ್ಲ ಅಕ್ಕಿ. ಈ ಹುಡುಗರುಗಳು ಸಿಗರೇಟ್ ಸೇರ್ತಾ ಇರ್ತೀರ, ಎಣ್ಣೆ ಕುಡಿತಾ ಇರ್ತೀರ, ಕುಡೀರಿ, ಅದು ನಿಮ್ಮ ಸಂತೋಷ. ಸಿಗರೇಟ್ ಸೇದಿ, ನಾವು ಬೇಡ ಅಂದಕ್ಕೆ ನೀವು ಬಿಡಲ್ಲ. ಆದ್ರೆ ಡೈಲಿ 5 ಸಿಗರೇಟ್ ಸೇರ್ತೀರಲ್ಲ, 2 ಸಿಗರೇಟ್ ಬಿಡಿ ಸಾಕು. ಡೈಲಿ 5 ಸಿಗರೇಟ್ ಸೇದರು 2 ಸಿಗರೇಟ್ ಬಿಟ್ರೆ ನಿಮ್ಗೆ ಈ ದುಡ್ಡು ಉಳಿತದೆ ಅಲ್ವಾ. ಸೇದಿ 1-2 ಸೇರ್ಕೊಳ್ಳಿ, ಬಾಕಿದಲ್ಲಿ ಸೇವ್ ಮಾಡಿ. ಒಂದು ಎಣ್ಣೆ ಕುಡಿತಾ ಇರ್ತೀರ, ಕೆಲವರು ವ್ಯಕ್ತಿಗಳು ನೋಡಿದೀವಿ ಪ್ರತಿ ದಿವಸ 1,000 ದುಡಿತಾರೆ, 500 ರೂಪಾಯಿ ಕುಡಿತೀರ. ಮನೆಗೆ 100 ರೂಪಾಯಿದ
ಪಾನಿಪುರಿ ಗೋಬಿ ತಗೊಂಡೋಗ್ತೀರಾ. ಇನ್ನ 300-400 ರೂಪಾಯಿ ಮನೆ ಅವರ ಹೆಂಗಸರುಗಳಿಗೆ ಕೊಡ್ತೀರಾ. ನಾನು ಹೇಳೋದು ನೀವು 500 ರೂಪಾಯಿ ಕುಡಿತೀರಲ್ಲ, ಅದರಲ್ಲಿ ಬರೀ 39 ರೂಪಾಯಿ ಉಳಿಸ್ಕೊಳ್ಳಿ ಸಾಕು ಸ್ಟಾರ್ಟಿಂಗ್ ಇಂದ. ಆಗ ನಿಮ್ಮ ಹೆಂಡತಿ ಮಕ್ಕಳು ವಯಸ್ಸಾದಂತ ಕಾಲದಲ್ಲಿ ನಿಮ್ಮ ಮಕ್ಕಳುಗಳು ನೋಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಹೆಂಡತಿನ ನೀವು 60 ವರ್ಷ ಆದ್ಮೇಲೂ ಸಾಕ್ಬೋದು. ಆ ಸಾಕಕ್ಕೆ ಸಹಾಯ ಮಾಡೋದು ನಮ್ಮ LIC. 60 ವರ್ಷದ ಮೇಲೂ ನಾನು ಹೆಂಡತಿ ಸಾಕ್ತೀನಿ, ನನ್ನ ಜೊತೆ ಇರೋಂತ ನನ್ನ ಹೆಂಡತಿನ ನಾನು ಆರಾಮಾಗಿ ಸಾಕ್ತೀನಿ ಅನ್ನ ಒಂದು ಭಾವನೆ ಇಟ್ಕೊಂಡು ನೀವು LICಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒಳ್ಳೆ ಇನ್ಕಮ್ ಬರುತ್ತೆ. ಲಾಂಗ್ ಟರ್ಮ್ ಹಾಕೋರು. ಇನ್ನ ಮುಂದೆ ಬೇರೆ ಬೇರೆ ವಿಡಿಯೋಗಳೆಲ್ಲ ಮಾಡ್ತೀನಿ. ಶಾರ್ಟ್ ಟರ್ಮ್ ಹಾಕಿ ದುಡ್ಡು ಬರೋಂಥದ್ದು ಇದೆ, ಲಾಂಗ್ ಟರ್ಮ್ ಹಾಕೋದು ಇದೆ. ನಿಮ್ಗೆ ಯಾರು ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಅಥವಾ ನನ್ನ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಾನು ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಆ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಪಾಲಿಸಿ ಕೊಂಡ್ಕೋಬೇಕು, ಪಾಲಿಸಿ ಮಾಡಿಸ್ಬೇಕು ಅಂತ ಆಸಕ್ತಿ ಇದ್ರೆ ದಯಮಾಡಿ ನಮ್ಮ ಒಂದು ವಾಟ್ಸ್ಆಪ್ ಮುಖಾಂತರ ನಮ್ಗೆ ಹಾಯ್ ಅಂತ ಕಳಿಸ್ಬೋದು ಅಥವಾ ನಿಮ್ಮ ಡೀಟೇಲ್ಸ್ ಕಳಿಸ್ಬೋದು. ಡೀಟೇಲ್ಸ್ ಕಳಿಸಿದ್ರೆ ನಾವೇ ಖುದ್ದಾಗಿ ಕಾಲ್ ಮಾಡಿ ನಿಮ್ಗೆ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ನಾನು ಮಾಡಿರೋಂಥ ವಿಡಿಯೋ ಫಸ್ಟ್ ನಿಮ್ಗೆ ಬರುತ್ತೆ, ನೀವು ಕೂಡ ನೋಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತ್ರ.